ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಶುಭ ಸಂಜೆ ಸ್ನೇಹಿತರೆ. ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತಮ್ಮನೆಲ್ಲ ನೋಡಿದ ತಕ್ಷಣ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಾಗಿರ್ಬೋದು ನಾನು ಯಾವ ಸಿನಿಮಾದ ಬಗ್ಗೆ ಒಂದು ರಿವ್ಯೂನ ಮಾಡ್ತೀನಿ. ಹೌದು ಸ್ನೇಹಿತರೆ, ನಾನು ಇವತ್ತು ಒಂದು ಸಿನಿಮಾ ಮಧ್ಯಾಹ್ನ ಶೋ ನೋಡ್ಕೊಂಬಂದೆ ಸ್ನೇಹಿತರೆ. ತುಂಬಾನೇ ಒಂದು ಡಿಫ್ರೆಂಟ್ ಆದ ಒಂದು ಲವ್ ಸ್ಟೋರಿ ಸ್ನೇಹಿತರೆ ಇಲ್ಲಿ. ಆಮೇಲೆ ಆ ಹೀರೋ ಬೇರೆ ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಲೈವ್ ಅಲ್ಲಿ ಒಂದಿಷ್ಟು ಮಾತುಗಳನ್ನ ಹೇಳಿದ್ರು. ಅದ್ರ ಬಗ್ಗೆ ಒಂದು ಡೀಪ್ ಆಗಿ ನೋಡೋಣ ಅಂತ ಹೇಳ್ಬಿಟ್ಟು ನನಗೂ ಒಂದು ಬೇಜಾರಾಯ್ತು. ಹೀರೋಗಳು ಈ ತರ ಎಲ್ಲ ಮಾತಾಡಕತ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿನೇ ಒಂದು ಕಾನ್ಸೆಪ್ಟ್ ಏನ್ ಇರ್ಬೋದು ಈ ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟು ನಾನು ಟ್ರೈಲರ್ ನ ನೋಡಿದೆ. ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ ಬೆಳಿಗ್ಗೆ ನೋಡಿದಾಗ. ಆಮೇಲೆ ಹೆಂಗಾರಾಗ್ಲಿ ಅಂತ ಒಂದು ಸಿನಿಮಾನ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಒಂದ್ಸಲ ಸಿನಿಮಾಗೆ ನಮ್ಮೂರಲ್ಲೂ ನಾನು ಹೋಗ್ ಬಂದೆ ಸ್ನೇಹಿತರೆ, ಸಿನಿಮಾ ನೋಡೋಣ ಅಂತೇಳಿ ಮಧ್ಯಾಹ್ನ ಶೋಗೆ. ಹಾಗಾಗಿ ಸ್ನೇಹಿತರೆ, ಮಧ್ಯಾಹ್ನ ಹೋಗಿ ನಾನು ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ ಯಾವ ಸಿನಿಮಾ ಬಗ್ಗೆ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮ್ಗೆಲ್ಲ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅದೇ ಸಿನಿಮಾನೇ. ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತು ಅನೀಶ್ ಅವರು ನಿರ್ದೇಶನ ಮಾಡಿರುವಂತ ಮತ್ತು ಆಕ್ಟಿಂಗ್ ಅನ್ನ ನಟಿಸಿರುವಂತಹ ಒಂದು ಕನ್ನಡ ಸಿನಿಮಾ ಯಾವ್ದಪ್ಪ ಅಂತಂದ್ರೆ ಅದು ಲವ್ OTP. ಈ ಲವ್ OTP ಸಿನಿಮಾ ತುಂಬಾನೇ ಒಂದು ವಿಭಿನ್ನವಾದ ಶೈಲಿಯಲ್ಲಿ ಸಿನಿಮಾ ಮಾಡಿದಾರೆ ಸ್ನೇಹಿತರೆ. ಯಾಕೆಂತಂದ್ರೆ ಈ ಸಿನಿಮಾನ ನನಗೆ ಒಂದು ಏನ್ ಅನಿಸ್ತು ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಫಸ್ಟ್ ಹೇಳ್ಬಿಡ್ತೀನಿ ಸ್ನೇಹಿತರೆ. ಇನ್ನು ಈ ಸಿನಿಮಾ ನೋಡೋದಕ್ಕೆ ಏನ್ ಅನ್ಸ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ಒಂದು ವಿಭಿನ್ನ ಲವ್ ಸ್ಟೋರಿನೇ ಹೊಂದೈತೆ ಸ್ನೇಹಿತರೆ. ಯಾಕೆಂತಂದ್ರೆ 2 ಟ್ರ್ಯಾಕ್ ಅಲ್ಲಿ ಒಬ್ಬ ಹುಡುಗ ಇದು ಮಾಡಿದ್ರೆ ಯಾವ ತರ ಇರ್ತತೆ ಅನ್ನೋದ್ರ ಬಗ್ಗೆ ಒಂದು ಸಿನಿಮಾನ ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಬಟ್ ಆದ್ರೆ ಈ ಸಿನಿಮಾ 2 ಟ್ರ್ಯಾಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ವಿಭಿನ್ನವಾದ ಒಂದು ತಿರುವನ್ನ ತಗೊಳುತ್ತೆ. ಲವ್ ಸ್ಟೋರಿನಲ್ಲಿ ವಿಭಿನ್ನವಾದ ಒಂದು ತಿರುವನ್ನ ತಗೊಳುತ್ತೆ ಅನ್ನೋದಕ್ಕೆ ಈ ಸಿನಿಮಾನ ಒಂದು ಯಾಕೆಂದ್ರೆ ಮೊದಲನೇ ಒಂದು ಲವ್ ಸ್ಟೋರಿ ಇನ್ನೇನ್ ಬ್ರೇಕಪ್ ಆಗಿಲ್ಲ ಸ್ನೇಹಿತರೆ. ಈ ಬ್ರೇಕಪ್ ನ ಅನ್ನೋದು ಅಂದ್ರೆ ಯಾವ ತರ ಅಂತಂದ್ರೆ ಇಲ್ಲಿ 2-3 ತರ ಪ್ರೀತಿ ಸ್ನೇಹಿತರೆ. ಒಂದು ತಂದೆ ಪ್ರೀತಿ, ಇನ್ನೊಂದು ಹುಡುಗಿ ಲವ್ ಪ್ರೀತಿ, ಇನ್ನೊಂದು ಸ್ನೇಹಿತನ ಪ್ರೀತಿ. ಈ ಮೂರು ಪ್ರೀತಿ ಸೇರಿ ಒಂದು ಲವ್ OTP ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ನಾನು ಏನ್ ನೋಡ್ಕೊಂಡ್ ಬಂದೆ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಸಿನಿಮಾದಲ್ಲಿ ತಂದೆ ಪ್ರೀತಿ ಯಾವ ತರ ಅಂತಂದ್ರೆ ಅದು ಕಣ್ಣಿಗೆ ಕಾಣದೇ ಇರೋಂತ ಒಂದು ಪ್ರೀತಿ ಸ್ನೇಹಿತರೆ. ಅಂದ್ರೆ ಯಾವ ತರ ಅಂದ್ರೆ ಇವತ್ತಿನ ಟ್ರೆಂಡಿಂಗ್ ನಲ್ಲಿ ಹುಡುಗರು ಯಾವ ತರ ಲವ್ಗೆ ಬೀಳ್ತಾರೆ, ಲವ್ ನ ಯಾವ ತರ ಮಾಡ್ತಾರೆ, ಯಾವ ತರ ಎಲ್ಲ ಮೋಸ ಹೋಗ್ತಾರೆ ಅನ್ನೋದನ್ನ ತಡೆಗಟ್ಟಕ್ಕೆ ತಂದೆ ಯಾವ ತರ ಎಲ್ಲ ಮಕ್ಕಳನ್ನ ಶಿಸ್ತಿನಲ್ಲಿ ಇರ್ತಾರೆ ಅನ್ನೋದಕ್ಕೆ ಅದು ಒಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ. ಇನ್ನು ತಂದೆ ಗೊತ್ತಿಲ್ದೇನೆ ಮಗ ಯಾವ ತರ ಒಂದು ಲವ್ ಸ್ಟೋರಿನ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಸಿನಿಮಾದಲ್ಲಿ. ಇನ್ನು ಈ ಲವ್ಗೆ ಯಾವ ತರ ಎಲ್ಲ ಫ್ರೆಂಡ್ಸ್ ಗಳು ಸಪೋರ್ಟಿವ್ ನಾಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ. ಒಟ್ನಲ್ಲಿ ಒಂದು ವಿಭಿನ್ನ ಲವ್ ಸ್ಟೋರಿ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾಕೆಂದ್ರೆ ಆ ಮಟ್ಟಕ್ಕೆ ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು ಸ್ನೇಹಿತರೆ. ಯಾಕೆಂತಂದ್ರೆ ಆಲ್ಮೋಸ್ಟ್ ಅಲ್ಲೂ ತುಂಬಾನೇ ಸ್ಟ್ರಗಲ್ ಮಾಡಿರೋಂತ ಮೂವಿ ಅಂತಂದ್ರೆ ತುಂಬಾನೇ ಕಷ್ಟಪಟ್ಟು ಒಂದು ಒಳ್ಳೆ ಕಾನ್ಸೆಪ್ಟ್, ಒಂದು ಒಳ್ಳೆ ಲವ್ ಸ್ಟೋರಿ. ಈಗ ಮೊನ್ನೆ ಒಂದು ಸಿನಿಮಾ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಸ್ನೇಹಿತರೆ, ನೆನ್ನೆ ಒಂದು ಸಿನಿಮಾ ಬಗ್ಗೆ ಲವ್ ಯು ಮುದ್ದನ್, ಆ ಒಂದು ಲವ್ ಸ್ಟೋರಿ ಹೋಯ್ತು. ಈ ಒಂದು ಲವ್ ಸ್ಟೋರಿ ಇಲ್ಲಿ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ಅಲ್ಲೂ ಲವ್ ಸ್ಟೋರಿ ಚೆನ್ನಾಗಿದೆ, ಇಲ್ಲೂ ಒಟ್ನಲ್ಲಿ ಈ ವಾರ ಬಂದಿರುವಂತ ಕೆಲವೊಂದಿಷ್ಟು ಮೂವಿನಲ್ಲಿ ನನಗೆ ತುಂಬಾನೇ ಸೆನ್ಸೇಷನಲ್ ಇಷ್ಟ ಆಗಿದ್ದು ಅಂತಂದ್ರೆ ಈ ಒಂದು ಮೂವಿ ಸ್ನೇಹಿತರೆ. ಯಾಕೆಂದ್ರೆ ತುಂಬಾನೇ ಇಷ್ಟ ಆಯ್ತು ಈ ಸಿನಿಮಾ. ತುಂಬಾ ಬೆವರು ಬರ್ತಾ ಇದಿಲ್ಲ, ಶೆಕೆ ನೋಡಿ. ಇನ್ನು ಈ ಸಿನಿಮಾದಲ್ಲಿ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಹೀರೋ ಒಬ್ಬ ಕ್ರಿಕೆಟರ್ ಆಗಿ ಮತ್ತೆ ಲವ್ ನಲ್ಲಿ ಯಾವ ತರ ಬೀಳ್ತಾನೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಟ್ನಲ್ಲಿ ಈ ಸಿನಿಮಾ ಇಬ್ರು ಹುಡುಗಿಯರ ಮಧ್ಯೆ ಸಿಕ್ಕಾಕೊಂಡ್ರೆ ಹುಡುಗ ಯಾವ ತರ ಎಲ್ಲ ಸ್ಟ್ರಗಲ್ ಮಾಡ್ತಾನೆ, ಮತ್ತೆ ಅದರಲ್ಲಿ ತಂದೆ ಮೇಲಿರೋ ಗೌರವ ಮತ್ತು ಹೆದರಿಕೆ, ಈ ಪ್ರೀತಿ, ಈ ಮೂರು ಕೂಡ ತಂದೆಯಿಂದ ಅವ್ನು ಯಾವ ತರ ಬಳತಾನೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿದೆ ಈ ಸಿನಿಮಾ ಮಾತ್ರ. ತುಂಬಾನೇ ಒಂದು ವಿಭಿನ್ನ ಶೈಲಿಯಲ್ಲಿ ಸಿನಿಮಾ ಮಾಡಿದ್ದಾರೆ ಅನೀಶ್ ಅವರು. ತುಂಬಾ ಕಷ್ಟಪಟ್ಟು ಒಂದು ಒಳ್ಳೆ ಕನ್ನಡ ಸಿನಿಮಾನ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಸ್ನೇಹಿತರೆ. ಇಂಥ ಒಳ್ಳೆ ಸಿನಿಮಾ ಬಂದಾಗ ಮಿಸ್ ಮಾಡ್ಕೊಬಿಟ್ರಿ. ಯಾಕೆಂದ್ರೆ ಪ್ರತಿ ಸಲ ಬರೀ ವಡಿ ಬಡಿ ಫೈಟ್ಸ್ ಇದ್ರನೇ ಇಲ್ಲ ಸಿನಿಮಾ ಅಂತೆಲ್ಲ. ಕೆಲವೊಂದು ಲವ್ ಸ್ಟೋರಿ ಸಿನಿಮಾ ಕೂಡ ತುಂಬಾ ಚೆನ್ನಾಗಿರ್ತವೆ. ಒಂದ್ಸಲ ಹೋಗಿ ಥಿಯೇಟರ್ಗೆ ಸಿನಿಮಾ ಆಲ್ರೆಡಿ ಯಾರ ಸಿನಿಮಾ ನೋಡಿದಿರಾ, ಚೆನ್ನಾಗಿದ್ರೆ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಮೊದಲು ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ, ಎಲ್ಲರೂ ಕೂಡ ಮೊದಲು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. ಯಾಕೆಂದ್ರೆ ಈ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಒಂದ್ಸಲ ಸಿನಿಮಾ ನೋಡ್ಕೊಂಡ್ ಬನ್ನಿ. ಸಿನಿಮಾ ನೋಡ್ಕೊಂಡ್ ಬಂದರು ಕಮೆಂಟ್ ಮಾಡಿ, ಸಿನಿಮಾ ನೋಡ್ಲಿಲ್ದರು ಒಂದ್ಸಲ ಸಿನಿಮಾ ನೋಡ್ಕೊಂಡ್ ಬಂದು ಆಮೇಲೆ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ರೆ, ನಾಳೆ ಇನ್ನೊಂದು ಮೂವಿಯ ರಿವ್ಯೂ ಮುಖಾಂತರ ಬರ್ತೀನಿ. ಎಲ್ಲರಿಗೂ ಕೂಡ ಶುಭ ಸಂಜೆ ಸ್ನೇಹಿತರೆ.
ದಯವಿಟ್ಟು ಹಾಗೆ ಹೋಗ್ಬೇಡಿ. ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.